ಎಲ್ಲರಿಗೂ ನಮಸ್ಕಾರ. ಈ ದಿನ ಸರಳ ವಿಜ್ಞಾನ ಎಂಬ ಒಂದು ಶೀರ್ಷಿಕೆಯಲ್ಲಿ ಪ್ರತಿನಿತ್ಯದ ಕೆಲವು ಚಟುವಟಿಕೆಗಳನ್ನ ನಾನು ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಈ ದಿನ ಐಸ್ ಹೇಗೆ ನೀರಾಗುತ್ತೆ ಅನ್ನೋದು. ಸಾಮಾನ್ಯವಾಗಿ ಇದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಆದರೆ ವಿಜ್ಞಾನದ ದೃಷ್ಟಿಯಿಂದ ಹೇಗೆ ಐಸ್ ನೀರಾಗುತ್ತೆ ಅನ್ನೋದನ್ನ ನೋಡೋಣ. ವಿಜ್ಞಾನದ ಯಾವ ತತ್ವ ಐಸ್ ಅನ್ನ ನೀರಾಗೋದಕ್ಕೆ ಸಹಾಯ ಮಾಡುತ್ತೆ ಅನ್ನೋದನ್ನ ನೋಡೋಣ. ಎಡಭಾಗದಲ್ಲಿ ಚಿತ್ರದಲ್ಲಿ ಐಸ್ ಕ್ಯೂಬ್ಸ್ ಕೊಟ್ಟಿದ್ದೀನಿ, ಬಲಭಾಗದಲ್ಲಿ ನೀರ್ ಕೊಟ್ಟಿದ್ದೀನಿ. ಐಸ್ ಕ್ಯೂಬ್ಸ್ ಜಾಸ್ತಿ ಇದೆ, ನೀರ್ ಕಡಿಮೆ ಇದೆ. ಇವೆಲ್ಲ ಏಕೆ ಹೇಗೆ ಆಗುತ್ತೆ ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಐಸ್ ಟು ವಾಟರ್ ಹೇಗಾಗುತ್ತೆ ಅನ್ನೋದನ್ನ ಇಲ್ಲಿ ಕನ್ನಡ ಇಂಗ್ಲಿಷ್ ಎರಡರಲ್ಲೂ ಕೊಟ್ಟಿದ್ದೀನಿ. ಐಸ್ ಈಸ್ ಹಾರ್ಡ್ ಲ್ಯಾಟಿಸ್. ಐಸ್ ಅಂತಕ್ಕಂಥದ್ದು ಗಟ್ಟಿಯಾಗಿರುತ್ತೆ. ಗಟ್ಟಿಯಾಗಿದ್ದು ಅದರಲ್ಲಿ ಮಾಲಿಕ್ಯೂಲ್ಸ್, ವಾಟರ್ ಮಾಲಿಕ್ಯೂಲ್ಸ್ ಇದೆಯಲ್ಲ, ಅದು ಲ್ಯಾಟಿಸ್ ತರ ಒಂದು ಗಟ್ಟಿಯಾಗಿ, ಲ್ಯಾಟಿಸ್ ಅಂದ್ರೆ ಎಲ್ಲಾ ಮಾಲಿಕ್ಯೂಲ್ಸ್ ಸೇರ್ಕೊಂಡ್ಬಿಟ್ಟು ಒಂದು ಜಾಲವಾಗ್ಬಿಡುತ್ತೆ. ಅದು ಲ್ಯಾಟಿಸ್ ಅಂತ ಕರೀತಾರೆ. ಅದು ಹೇಗೆ ಆಗುತ್ತೆ ಅನ್ನೋದು. ಮೊದಲನೇದಾಗಿ ಐಸ್ ಕರಗಬೇಕಾದ್ರೆ ಹೀಟ್ ಬೇಕಾಗುತ್ತೆ. ಸೂರ್ಯನ ಬೆಳಕಿನಲ್ಲಿರ್ತಕ್ಕಂಥ ರೇಡಿಯೇಷನ್ ಇರ್ತಕ್ಕಂಥ ಹೀಟ್ ಎನರ್ಜಿ ಅದು. ಆ ಎನರ್ಜಿ ಅದು ಬಂದು ಆ ಲ್ಯಾಟಿಸ್ ಸ್ಟ್ರಕ್ಚರ್ಗೆ ಹೊಡೆಯುತ್ತೆ, ಅಥವಾ ಎನರ್ಜಿಯನ್ನ ಅದು ಎಳ್ಕೊಳ್ಳುತ್ತೆ. ಎನರ್ಜಿ ಆಡ್ ಆಗುತ್ತೆ ಲ್ಯಾಟಿಸ್ಗೆ. ಆ ಲ್ಯಾಟಿಸ್ಗೆ, ಹಾರ್ಡ್ ಲ್ಯಾಟಿಸ್ಗೆ ಹೀಟ್ ಆಡ್ ಆದಾಗ ಆ ಲ್ಯಾಟಿಸ್ನ ಒಂದು ಸ್ಟ್ರಕ್ಚರ್ ಇದೆಯಲ್ಲ, ಆ ಜಾಲ ಅನ್ನೋದು ಅದು ಬ್ರೇಕ್ ಆಗುತ್ತೆ. ಬ್ರೇಕ್ ಆಗೋದಕ್ಕೆ ಕಾರಣ ಏನಂತಂದ್ರೆ ಸೂರ್ಯ ಬೆಳಕಿರತಕ್ಕಂಥ ಶಕ್ತಿ. ಅದಾದ್ಮೇಲೆ ಅದು ಲ್ಯಾಟಿಸ್ ಹೊಡೆದ ತಕ್ಷಣ, ಅಂದ್ರೆ ಗಟ್ಟಿಯಾಗಿರ್ತಕ್ಕಂಥ ಐಸು ಒಂದು ಆಕಾರದಲ್ಲಿರುತ್ತಲ್ಲ, ಆ ಆಕಾರ ಹೋಗ್ಬಿಟ್ಟು ನೀರಿನ ಮಾಲಿಕ್ಯೂಲ್ಸ್ ಫ್ರೀ ಆಗ್ಬಿಡುತ್ತೆ. ಫ್ರೀ ಆದಾಗ ಅದು ಲಿಕ್ವಿಡ್ ತರ ಆಗಿ ಫ್ಲೋ ಆಗೋದಕ್ಕೆ ಶುರುವಾಗುತ್ತೆ. ಅಂದ್ರೆ ಐಸ್ ಲ್ಯಾಟಿಸ್ ಬ್ರೇಕ್ ಆಗೋದಕ್ಕೆ ಸೂರ್ಯಶಕ್ತಿ ಬೇಕು. ಆ ಸೂರ್ಯಶಕ್ತಿ ಬಂದ್ಮೇಲೆ ಲ್ಯಾಟಿಸ್ ಇರತಕ್ಕಂಥ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಬ್ರೇಕ್ ಆಗುತ್ತೆ. ಬ್ರೇಕ್ ಆಗಿ ಅದು ಮಾಲಿಕ್ಯೂಲ್ಸ್ ಒಂದರ ಮೇಲೆ ಒಂದು ಓಡಾಡೋಗಾಗುತ್ತೆ. ಅದು ಲಿಕ್ವಿಡ್ ಅಂತ ಕರೀತಾರೆ. ಈಗ ಅದನ್ನ ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ, ಐಸ್ ಒಂದು ಗಟ್ಟಿಯಾದ ಜಾಲ. ಆ ಜಾಲವನ್ನು ಬೇರ್ಪಡಿಸೋದಕ್ಕೆ ಉಷ್ಣ ಬೇಕಾಗುತ್ತೆ. ಸೂರ್ಯಶಕ್ತಿ ಇರತಕ್ಕಂಥ ಉಷ್ಣ ಅಂದ್ರೆ ಐಸಿನ ಹೊರಭಾಗದಲ್ಲಿ ಉಷ್ಣ ಇರುತ್ತಲ್ಲ, ಎಷ್ಟೇ ಉಷ್ಣ ಇದ್ದು ಸಹಿತ ಅದನ್ನ ಹೀರ್ಕೊಳ್ಳುತ್ತೆ. ಉಷ್ಣ ಅನ್ನೋದು ಶಕ್ತಿ. ಆ ಶಕ್ತಿ ಬಂದಾಗ ಆ ಜಾಲ ಇದೆಯಲ್ಲ, ಆ ಜಾಲ ಮುರಿದು ಹೋಗುತ್ತೆ. ಪ್ರತಿಯೊಂದು ಜಾಲ ಆಗಿರ್ತಕ್ಕಂಥದ್ದು ಮುರಿದು ನೀರಿನ ಮಾಲಿಕ್ಯೂಲ್ಸ್ ಇದೆಯಲ್ಲ, ಅದು ಒಂದೊಂದೇ ಮಾಲಿಕ್ಯೂಲ್ ಆಗ್ಬಿಟ್ಟು ಬೇರೆ ಬೇರೆಯಾಗಿ ಒಂದರ ಮೇಲೆ ಒಂದು ಜಾರ್ಕೊಂಡು ಹೋಗುತ್ತೆ. ಆಗ ಐಸಿನ ಗಾತ್ರ ಕಡಿಮೆ ಆಗುತ್ತೆ, ನೀರು ದ್ರವದ ರೂಪದಲ್ಲಿ ಬಂದು ಬೀಳುತ್ತೆ. ಇದು ಮುಖ್ಯವಾಗಿ ನಡೆಯುವ ಒಂದು ಪ್ರಕ್ರಿಯೆ, ಐಸ್ ನೀರಲ್ಲಿ ಹೇಗಾಗುತ್ತೆ ಅಂತ. ಇನ್ ಐಸ್, water molecules are very tightly arranged in a fixed crystal lattice. They only vibrate in their places when they are in the ice structure, solid ಇದ್ದಾಗ. ಹಿಮದಲ್ಲಿ ಅಥವಾ ಮಂಜು ಗಡ್ಡೆಯಲ್ಲಿ ಅಥವಾ ಐಸ್ ಕ್ಯೂಬ್ಸ್ ನಲ್ಲಿ ನೀರಿನ ಅಣುಗಳು, ಮಾಲಿಕ್ಯೂಲ್ಸ್ ಗಟ್ಟಿಯಾದ ಸ್ಫಟಿಕದ ಜಾಲದಲ್ಲಿ ಸರಿಯಾಗಿ ಜೋಡಿಸಿಕೊಂಡಿರುತ್ತವೆ. ಅವು ತಮ್ಮ ಸ್ಥಳದಲ್ಲೇ ಕಂಪಿಸುತ್ತೆ. ಅದು ಮುಖ್ಯ. ನೀರಿನ ಮಾಲಿಕ್ಯೂಲ್ಸ್ ಇದೆಯಲ್ಲ, ಅವು ಇದ್ದ ಸ್ಥಳದಲ್ಲೇ ದೇ ವಿಲ್ ಬಿ ವೈಬ್ರೇಟಿಂಗ್. ಆ ವೈಬ್ರೇಷನ್ ಇರೋದ್ರಿಂದ ಅದು ಗಟ್ಟಿಯಾಗಿ ಇರುತ್ತೆ, ಐಸ್ ಗಟ್ಟಿಯಾಗಿರುತ್ತೆ. ಆದ್ರಿಂದ ಅದಕ್ಕೆ ಕಾರಣ ಏನಂದ್ರೆ ಲ್ಯಾಟಿಸ್ ಅಲ್ಲಿ ಇರ್ತಕ್ಕಂಥ ಬಾಂಡ್ಸ್ ಇದೆಯಲ್ಲ, ಮಾಲಿಕ್ಯೂಲ್ಸ್ ಇದೆಯಲ್ಲ, ಒಂದಕ್ಕೊಂದು ಅಂಟ್ಕೊಂಡ್ಬಿಟ್ಟಿರುತ್ತೆ. ಐಸ್ ಇದೆಯಲ್ಲ, ಅದು ಸಾಲಿಡ್ ಮತ್ತು ಹಾರ್ಡ್ ಆಗಿರುತ್ತೆ, ಗಟ್ಟಿಯಾಗಿರುತ್ತೆ. ಇಲ್ಲಿ ಹಿಮ ಅಂತ ಕೊಟ್ಟಿದ್ದೀನಿ, ಐಸ್ ಕ್ಯೂಬ್ಸ್ ಅಂತ ಇಟ್ಕೊಳ್ಬಹುದು. ಆದರೆ ಉಷ್ಣ ಸಿಕ್ಕಾಗ, ಅಂದ್ರೆ ನಮ್ಮ ಪರಿಕ್ರಮದಲ್ಲಿ, ಎನ್ವೈರನ್ಮೆಂಟ್ ನಲ್ಲಿ ಇರ್ತಕ್ಕಂಥ ಉಷ್ಣ ಇದೆಯಲ್ಲ, ಆ ಉಷ್ಣ ಸಿಕ್ಕಾಗ ಅದು ಶಕ್ತಿ. ಆ ಶಕ್ತಿ ಬಂದಾಗ ಲ್ಯಾಟಿಸ್ ಸ್ಟ್ರಕ್ಚರ್ ಬ್ರೇಕ್ ಆಗುತ್ತೆ. ಯಾವುದೇ ಒಂದು ಸ್ಟ್ರಕ್ಚರ್ ನ ಬ್ರೇಕ್ ಮಾಡ್ಬೇಕಾದ್ರೆ ಎನರ್ಜಿ ಬೇಕಾಗುತ್ತೆ, ಶಕ್ತಿ ಬೇಕಾಗುತ್ತೆ. ಉಷ್ಣ ಶಕ್ತಿ ಹೋಗಿ ಅದನ್ನ ಬ್ರೇಕ್ ಮಾಡುತ್ತೆ. ಆಗ ಅದು ಕರಗಿ ನೀರಾಗುತ್ತೆ.
solid hard ice becomes water because heat enters as energy and breaks the ice lattice structure, and therefore it melts and becomes water. ನೀರಿನ ಅಣುಗಳು ಸ್ವತಂತ್ರವಾಗಿ ಚಲಿಸಲು ಆರಂಭಿಸುತ್ತವೆ. ಆಗ ನಾವು ಐಸ್ ಕರಗಿ ನೀರಾಗಿದೆ ಅಂತ ಹೇಳ್ತೀವಿ. Molecules of the ice cubes becomes free to move and slide over one another. Then ice changes into liquid water. This is the process. ಈ ಪ್ರಾಸೆಸ್ ಇದೆಯಲ್ಲ, ಈ ಪ್ರಕ್ರಿಯೆಯನ್ನು ಜ್ಞಾಪಕ ಇಟ್ಕೋಬೇಕು ನೀವು. ಐಸು ಹೇಗೆ ನೀರಾಗುತ್ತೆ ಅನ್ನೋದಕ್ಕೆ ನೀವು ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಕ್ರೆಡಿಟ್ಸ್. ಈ ಒಂದು ವಿಡಿಯೋವನ್ನು ತೆಗೆಯೋದಕ್ಕೆ ಕಲ್ಪನೆ, ವಿನ್ಯಾಸ, ಧ್ವನಿ ನಾನು CG ನಾಗರಾಜ ಮಾಡಿದ್ದೀನಿ. ಸಹಾಯ ChatGPT ಅವರು, ಚಿತ್ರ ಕ್ರಿಯೇಟಿವ್ ಕಾಮನ್ಸ್ ನ ತಗೊಂಡಿದ್ದೀನಿ. ಇದನ್ನ ಯಾತಕ್ಕೋಸ್ಕರ ಮಾಡಿದೆ ಅಂದ್ರೆ, ಹಿಮದ ಪರ್ವತ, ಹಿಮಾಲಯ ಅಂತೆಲ್ಲ ನೋಡಿದೀರಾ, ಕೇಳಿದೀರಾ, ಓದಿದೀರಾ. ಆ ಹಿಮಾಲಯ ಪರ್ವತದಲ್ಲಿ ಐಸ್ ಇದೆ. ಆ ಮಂಜುಗಡ್ಡೆಯಿಂದ ಆಗಿದೆ ಪರ್ವತ. ಆ ಮಂಜುಗಡ್ಡೆಯಲ್ಲಿ ಎಷ್ಟು ದಪ್ಪ ಇರುತ್ತಪ್ಪ ಐಸು ಅಂತಂದ್ರೆ, ಸುಮಾರು 540 ಮೀಟರ್ ದಪ್ಪ ಇರುತ್ತೆ ಐಸ್. ಇಷ್ಟು ದಪ್ಪ ಅಂದ್ರೆ ಈ ಥಿಕ್ನೆಸ್. ಆ ಹಿಮಾಲಯ ಪರ್ವತ ಎಷ್ಟಿದೆ ನೋಡಿ, ಅಷ್ಟರಲ್ಲೂ ಸಹಿತ ಸುಮಾರು 540 ಮೀಟರ್ನಷ್ಟು ಗಟ್ಟಿಯಾಗಿರ್ತಕ್ಕಂಥ ಐಸ್ ಇದೆ. ಐಸು ಕರಗಿ ಕೆಲವು ಸಾರಿ ನೀರಾಗುತ್ತೆ. ಅದನ್ನ ಜ್ಞಾಪಿಸ್ಕೊಳ್ಳೋದಕ್ಕೋಸ್ಕರ ಈ ಒಂದು ವಿಡಿಯೋವನ್ನು ಮಾಡಿದ್ದೀನಿ. ಎಲ್ಲರಿಗೂ ನಮಸ್ಕಾರ.